Hi, hello friends, welcome to my channel Town Valley Jyoti. Good morning. ಹಾಯ್ ಹಲೋ, ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಲ್ಲ? ಏನು ಮಾಡ್ತಾ ಇದ್ದೀರಿ ಅಂತ ಹೇಳಬೇಕು. ಇಟ್ಸ್ ಸ್ಯಾಟರ್ಡೇ ಲತ್ತೀನಿ, ಫ್ರೈಡೇ ಟುಡೇ. ಸ್ಯಾಟರ್ಡೇ ದಿನ ವಾಯ್ಸ್ ಓವರ್ ಕೊಡ್ಲತ್ತೀನಿ, ಅದಕ್ಕೆ ಫೀಲಿಂಗ್ ಬಂತು. ಇಟ್ಸ್ ಫ್ರೈಡೇ ಆ್ಯಂಡ್ ಡೇಟ್ ಈಸ್ 16. ಸೊ ನಾನು ವೇಟ್ ಅಂತೂ ನೋಡ್ತಾ ಇದ್ದೀರಿ. ನಾನು ಎಷ್ಟು ಬಾರಿ ಮೇಲೆ ಕೆಳಗೆ ಮಾಡ್ಲತ್ತೀನಿ, ಎಷ್ಟು ಬಾರಿ ಏನು ಮಾಡೋರ್ನು ನನ್ನ ವೇಟ್ ದಿನಕ್ಕೆ ದಿನ ಜಾಸ್ತಿ ಆಗ್ತಾಯಿದ್ದೀನ ಕಡಿಮೆ ಆಗ್ಲತ್ತದ ನನಗೆ ಡೌಟ್. ನೀವು ನೋಡ್ಲತ್ತಿರಲ್ಲ, ನಾನು ನಿಮ್ಗೆ ಏನು ಮಾಡ್ರೂ ನಿಮ್ಗೆ ತೋರಿಸೇ ಮಾಡ್ತಿಲ್ಲತ್ತೀನಿ ಅಥವಾ ಕೊಡ್ಲತ್ತೀನಿ ಅಂದ್ರೂ ನನ್ನ ವೇಟ್ ಜಾಸ್ತಿ ಆಗ್ಲತ್ತದ, ಬಟ್ ಕಮ್ಮಿ ಆಗ್ಲತ್ತಿಲ್ಲ. ಅರ್ಥ ಆಗ್ಲತ್ತಿಲ್ಲ ನನಗೆ ಯಾಕೆ ಹಂಗೆ ಆಗ್ತಾಯಿದೆ ಅಂತ. ಎಲ್ರಿಗೂ ಗೊತ್ತಂತೂ ಏನೋ ಪ್ಲ್ಯಾನ್ ಏನೂ ಇಲ್ಲ, ಎಲ್ಲಿಗೆ ಹೋಗೋದು ಇಕ್ಕೋದು. ಸೊ ಅದ್ರ ಸಲುವಾಗಿ ಆರಾಮಾಗಿ ಅಡುಗೆ ಮಾಡತ್ತೀನಿ. ಆ್ಯಸ್ ವೈಭವ್ ಈಸ್ ಗೋಯಿಂಗ್ ಟು ಕಾಲೇಜ್ ಎಟ್ 8 o'clock. ಸೊ ಆರಾಮಾಗಿ ಮಾಡ್ಬೋದು. ಆ್ಯಂಡ್ ಈಗ ನಾನು ಏನು ಡಿಸೈಡ್ ಮಾಡೀನಿ ಅಂತಂದ್ರೆ, ವಿತೌಟ್ ಆಯಿಲ್ ಬ್ಯಾಳೆ ಹಮೇಶ ಮಾಡ್ತೀನಿ, ಅಂದ್ರೆ ಸಾರು ಹಮೇಶ ಮಾಡ್ತೀನಿ. ಬಟ್ ಪಲ್ಯ ಮಾಡಿಲ್ಲ, ಫಸ್ಟ್ ಟೈಮ್ ಪಲ್ಯ ಟ್ರೈ ಮಾಡರಿ ಅಂತ ಟ್ರೈ ಮಾಡ್ಲತ್ತೀನಿ. ಸ್ವಲ್ಪ ಒಗಡ್ಡಿ ಹಾಕಿ ತುಪ್ಪದ ಹೀರೆಕಾಯಿ ತೊಗೊಂಡು ಬಂದಿರಿ ಇವರು ಊರ ಕಡೆಯಿಂದ. ಸೊ ತುಪ್ಪದ ಹೀರೆಕಾಯಿ, ಅರಿಶಿಣ, ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಫ್ರೈ ಮಾಡಿದೆ. ಆ್ಯಂಡ್ ಇಲ್ಲಿ ಬೇಳೆನೂ ಮಾಡ್ಲತ್ತೀನಿ. ಒಂದು ಸ್ವಲ್ಪ ಸಪ್ಪನ ಬೇಳೆ ತೆಗೆದಿಟ್ಟು ಗಜ್ರಿ ಮತ್ತು ಟಮಾಟ ಹಾಕಿ ಮತ್ತೊಂದು ಬಾರಿ ಕುದಿಲಕ್ಕಿಟ್ಟು, ಆ್ಯಂಡ್ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಆ್ಯಂಡ್ ಬೆಳಗಡ್ಡಿ ಎಲ್ಲ ಹಾಕಿ ಕುದಿಸ್ದವಕ್ಕೆ ಎಲ್ಲಕ್ಕೆ. ಆನಂತರ ಉಪ್ಪು ಖಾರ ಅರಿಶಿಣ ಎಲ್ಲ ಹಾಕಿ ಫ್ರೈ ಮಾಡ್ಲತ್ತೀನಿ, ಕುದಿಸ್ಲತ್ತೀನಿ ಇನ್ನೊಂದು ಬಾರ. ಡಿಸೈಡ್ ಮಾಡಿರೋ ಥರ ನಾನು ಇಲ್ಲಿ ಇದಕ್ಕೊಂದು ಸ್ವಲ್ಪ ಇದಕ್ಕೆ ಏನಂತೀರಿ, ನಾವಂತೂ ಘುಟ್ನಿ ಅಂತೀವಿ. ಬ್ಯಾಳಿನಾಗ ಬೆಳಗಡ್ಡಿ ಹಾಗೆ ಇದ್ರು ವೈಷ್ಣವಿ ಟಮಾಟ ಬ್ಯಾಳೆ ಎಲ್ಲ ಟಮಾಟ ಮತ್ತು ಏನೇ ತರಕಾರಿ ಹಾಕಿದ್ರು ತೆಗೆದಿಕ್ತ ಅದಕ್ಕೆ ಘುಟ್ನಿ ಪೂರ ಚಲೋ ಚಿದ್ದಿ ಮಾಡ್ಲತ್ತೀನಿ. ನಾವಂತೂ ಹಿಂಗೆ ಅಂತೀವಿ, ನೀವೇನಂತೀರಿ ಕಮೆಂಟ್ ಮಾಡಿರಿ. ಆ್ಯಂಡ್ ಆನಂತರ ಪಲ್ಯ ಚಲೋ ಫ್ರೈ ಮಾಡ್ದೆ, ಹಾಗೆ ಎಣ್ಣೆಗಿಲ್ಲದ್ರೂ ಹಾಗೆ ಫ್ರೈ ಮಾಡ್ದೆ. ಒಂದು ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಅಂದ್ರೆ ಸ್ವಲ್ಪ ಹಾಕಿ ಫ್ರೈ ಮಾಡಿದೆ. ಆನಂತರ ಪಲ್ಯನೂ ರೆಡಿ. ಸೊ ಇವತ್ತಿನ ನನ್ನ ಊಟ ನೋಡ್ರಿ, ಚಪಾತಿ, ತುಪ್ಪದ ಹೀರೆಕಾಯಿ ಪಲ್ಯ ಆ್ಯಂಡ್ ಉಳ್ಳಾಗಡ್ಡಿ. ಸೂಪರ್ ಟೇಸ್ಟಿ ಅನ್ಸತ್ತಿತ್ತು. ಬಟ್ ಒಂದು ಸ್ವಲ್ಪ ರಾಟಿದ್ರೆ ಏನು ಅನ್ಸಲ್ಲ, ಹೇಳೋಸಂಗೆ ಗೊತ್ತಾಗಿಲ್ಲ ಯಾರಿಗೂ. ಬಟ್ ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಆಯ್ತು ಅನ್ನಿಸ್ಲತ್ತಿತ್ತು. ಸೊ ನಾನು ಬಟ್ಟೆ ಒಗೆದು ಭಾಂಡೆ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಕುಂತೀನಿ. ಜಸ್ಟ್ 11 ಆಗಿತ್ತು ಟೈಮ್. ಸೊ ಇವ್ರನ್ನೂ ಮನೆಯಲ್ಲೇ ಇದ್ರೆ ಬಟ್ಟೆ ಇಸ್ತ್ರಿ ಮಾಡ್ಕೊಳತ್ರಿ. ಅಷ್ಟರಲ್ಲಿ ನಡಿ ನಿಮ್ಮ ತಂಗಿ ಮನೆಗೆ ಹೋಗಿರೇನೋ ಅಂತ ಅಂದರು. ಸೊ ಸಿಕ್ಕ ಚಾನ್ಸ್ ಅಂತೆ ನಾನು ರೆಡಿ ಆದ ಪಟ್ಟಂತ, ಯಾಕಂದ್ರೆ 5 minutes ಮತ್ತು ರೆಡಿಯಾಗಿಲ್ಲ ಅಂದ್ರೆ ಇವ್ರಿಗೆ ಬೇರೆ ಕಡೆಯಿಂದ ಕಾಲ್ ಬರ್ತದೆ ಮತ್ತು ಎಲ್ಲರ ಹೋಗ್ತಾರಂತೆ. ಪಟಾಪಟ್ ಗ್ರೀನ್ ಟೀ ಕೊಂಡೆ ರೆಡಿ ಆಗೀನಿ. ಸೊ ಚಲೋ ನಮ್ಮ ತಂಗಿ ಮನೆಗೆ ಹೋಗಿರಿ. ನೋಡ್ರಿ ಅವ್ರು ವಿಡಿಯೋ ಮಾಡೋದಾಯಿತು ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಹಾಗೇನು ಸೊಕೊಳ್ ಪ್ಲ್ಯಾನ್ಸ್ ಏನೋ ಇಲ್ಲ ವಿಡಿಯೋ ಮಾಡಬೇಕು ಅಂತ. ಸೊ ಚಿಲ್ಲಿಗೆ ಪ್ಲ್ಯಾಂಡ್ ಪ್ರೋಗ್ರಾಮ್ ಇದು. ಸೊ ತಂಗಿ ಮನೆಗೆ ದೇವ್ರಿಗೆ ಹೂವು ಇರ್ಸ್ಲಕ್ಕೆ, ಯಾಕಂದ್ರೆ ನಾನು ಡೆಕೋರೇಷನ್ ಮಾಡ್ತಾ ಇದ್ದಾಗ ನೋಡ್ಯಾಳಲ್ಲಕ್ಕಿ. ಸೊ ನಿಮ್ಗೆ ಡೆಕೋರೇಷನ್ ಮಾಡ್ಲಿಕ್ಕೆ ಹೋಗೋರು ನಮ್ಮಲ್ಲಿ ಪೂಜೆನೂ ಇಲ್ಲ ಅಂತಂದಿದ್ರು. ಸೊ ಅದ್ರ ಸಲುವಾಗಿ ಮನೆಗೆ ಈ ದೋಸೆ ಸೇವಂತಿ ಹೂವು ಗುಲಾಬಿ ಹೂವು ಬೈಲತ್ತೀನಿ. ಆ್ಯಂಡ್ ನೋಡ್ರಿ ಎಲ್ಲ ಕಡೆ ರಾಶಿಯಾಗಿ ಹೆಂಗೆ ಕಾಣಿಸ್ತಾ ಇದೆ. ದನಗಳಿಗೆ ಬೇಸಿಗೆಗೆ ಏನೂ ತಿಲ್ಲಕ್ಕಿರಲ್ಲ. ನಂಗೆ ಯಾಕೋ ಏನೋ ಗೊತ್ತಿಲ್ಲ, ಐ ಆಮ್ ಲೈಕ್ ಅ ನೇಚರ್ ಲವಿಂಗ್ ಪರ್ಸನ್. ನಂಗೆ ಅಷ್ಟು ಇಷ್ಟ. ಸೊ ಎಲ್ಲಿ ನೋಡ್ರು ಗ್ರೀನರಿ ನೋಡ್ದೆ ಅಂದ್ರೆ ಬಸ್ ಖತಮ್, ಐ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಇದು ನೋಡ್ರಿ ಕುಸ್ಬಿ ಹೂವು, ಎಷ್ಟು ಚೆನ್ನಾಗಿ ಕುಸ್ಬಿ ಹೂವು ಸಮೀಪಿಂದ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ. ಬಟ್ ಭಾಳ ಕೂರು ಇರ್ತಾವೆ, ಹೊಟ್ಟೆ ಚುಚ್ತಾವನು ಫ್ರೆಂಡ್ಸ್, ಭಾಳ ಕೂರು ಇರ್ತಾವೆ. ಆ್ಯಂಡ್ ಹೆಲ್ದಿ ದನಗಳು ನೋಡ್ರ, ನೇಚರ್ ನೋಡ್ರ, ಹೂವು ನೋಡ್ರ, ನೀರು ನೋಡ್ರ, ಐ ಕಾಂಟ್ ಸ್ಟಾಪ್ ಮೈ ಸೆಲ್ಫ್ ಟೇಕಿಂಗ್ ಅ ವಿಡಿಯೋ ಪಿಕ್. ಏನಾರ ಇರಲೇಬೇಕು ಅನ್ನೋ ಥರ ಅನ್ನಿಸ್ತದೆ. ಆ್ಯಂಡ್ ನೋಡ್ತಾ ನೋಡ್ತಾ ಅರ್ಧ ಹದಿ ತನಕ ಹೋದೆವು. ಈ ಫ್ಯಾಕ್ಟ್ರಿ ಎಷ್ಟು ಜನ ಖುನ್ನ ಹಿಡಿತ್ರಿ ಅನ್ನೋದು ಕಮೆಂಟ್ ಮಾಡಬೇಕು. ಈಗ ಸದ್ಯಕ್ಕೆ ಓಪನ್ ಅದ, ಬಟ್ ಸ್ಮೆಲ್ ಒಂದು ಪ್ರಾಬ್ಲಮ್ ನಂಗೆ ಸ್ಮೆಲ್ಲೇ ಆಗಬಾರ್ಲ. ತಿನ್ನೋದಕ್ಕೆ ಚೆನ್ನಾಗಿ ಅನ್ನಿಸ್ತದೆ ಶುಗರ್ ಕರೆ ಅಂತಂದ್ರೆ ಸ್ಮೆಲ್ ಭಾಳ ಖರಾಬ್ ಬರ್ತದೆ. ಇದು ವೇಸ್ಟ್ ಎಲ್ಲ ಶುಗರ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿದ ನಂತರ ಏನು ವೇಸ್ಟ್ ಇರ್ತದೆ ನೋಡಿರಿ, ಅದರಿಂದ ಭಾಳ ಖರಾಬ್ ಸ್ಮೆಲ್ ಬರ್ತದೆ. ಸೊ ಹಾಗೆ ಹೋಗ್ತಾ ಹೋಗ್ತಾ ಹೋಗ್ತಾ
ಮಸ್ತ್ ಎಂಜಾಯ್ ಮಾಡ್ಕೋತ ಹೋಗ್ತೀನಿ. ಆ್ಯಕ್ಚುಲಿ ನಾನು ರಾಟಿ ಏನು ಅಂತಂದ್ರೆ ಹಾದೇ ಹೋಗ್ಕೋತು ಹಾಡ್ಕೋತ ಹೋಗ್ತೀನಿ. ಯಾವ ಬಾಯಿಗೆ ಬರ್ತಾವೋ ಹಾಡ್ತೀನಿ. ಫುಲ್ ಕರೆಕ್ಟಾಗಿ ಹಾಡಬೇಕು ಅಂತ ಎಲ್ಲಿ ಇಲ್ಲ. ನನಗೆ ಹೆಂಗೆ ಬಂತು ಆ ಹಾಡೋದು ಓನರ್ ಆ ಮೂಮೆಂಟ್ನ ನಾನೇ ಅನ್ನೋ ಥರ. ಆ್ಯಂಡ್ ನೋಡ್ರಿ ಅಲ್ಲಿ ಎಷ್ಟು ದನಗಳವಲ್ಲ. ಸೊ ದೂರ ಡಿಸ್ಟೆನ್ಸ್ ಇದ್ರೆ ಟ್ರ್ಯಾಕ್ಟರ್ ಅಥವಾ ಲಾರಿನಾಗ ಹೋಗ್ತಾವೆ. ಸನಿ ಇತ್ತು ಅಂದ್ರೆ ಬೈಲ್ಗಾಡಿ ಅಂತಾರಲ್ಲ, ಎತ್ತಿನ ಬಂಡಿ, ಅದ್ರ ಮೇಲೆ ಹೋಗ್ತಾವೆ. ಆ್ಯಂಡ್ ನೋಡ್ರಿ ಇಲ್ಲಿ ಏಟ್ ಹಸಿರು ಅದಲ್ಲ. ಈ ಸದ್ಯಕ್ಕೆ ಎಂಥ ಗೋಧಿದಿಂದ ಹಸಿರು ಭಾಳ ಚೆನ್ನಾಗಿ ಅನ್ಸುತ್ತದು. ಬಟಾಣಿ ಗೋಧಿ. ಆ್ಯಂಡ್ ಇವರು ಹೋಗೋದಿನ ಗಾಡಿಯಾಗ ಪೆಟ್ರೋಲ್ ತುಂಬಿಸ್ಕೊಳಕ್ಕೆ ಯಾವತ್ತಲ್ಲಿ ನಿಂತಿದ್ರು. ಅಲ್ಲಿ ಹೂವು ಆ್ಯಕ್ಚುಲಿ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಾ ಇಲ್ಲ. ಇಲ್ಲಾಂದ್ರೆ ಏಟ್ ಸೂಪರ್ ಆಗಿದೆ ಹೂವು. ಬೋರ್ವೆನ್ ವೆಲ್ಲಿ ಅಂತಾರೆ ತೆಲುಗುನಾಗ. ಕನ್ನಡನಾಗ ಪೇಪರ್ ಹೂವು ಅಂಬೋದಕ್ಕೆ ಗೊತ್ತು, ಬಟ್ ರಿಯಲ್ ನಿಮ್ಗೆ ಗೊತ್ತಿಲ್ಲ. ಆ್ಯಂಡ್ ಸಂಗಮ್ ಥರ ಎಷ್ಟು ಜನರಿಗೆ ಗೊತ್ತದ ಹೇಳಿ ಫ್ರೆಂಡ್ಸ್. ನೀರು ಭಾಳ ಕಡಿಮೆ. ಒನ್ ರೈನಿ ಸೀಸನ್ದಾಗಂತೂ ಈ ಫುಲ್ ಬ್ರಿಡ್ಜ್ ಮೇಲಿನ ತನಕ ಬಂದೀವಿ. ಆ್ಯಂಡ್ ಚೆಲ್ಲಿ ಅನ್ಸಂಟ್ ಹಂಗೆ ನಮ್ಮ ತಂಗಿ ಮನೆಗೆ ಹೋಗಿರಿ. ಆ್ಯಂಡ್ ಇಲ್ಲಿ ತಾಂಬಿಗಳು ಕಾಣಿಸುತ್ತವ, ಅಲ್ಲಿ ಶೈನ್ ಆಗ್ಲತ್ತವ ನೋಡ್ರಿ ನೀರಿಂದ ಅದು ಕಟ್ ಸೈಡ್. ಅಲ್ಲಿ 4 ತಾಂಬಿ ಇದ್ದು ಸಣ್ಣ ಸೂಪರಾಗಿ ಅನ್ಸತ್ತಿತ್ತು. ಆ್ಯಂಡ್ ಚೆಲ್ಲಿ ಎಂಟ್ರಿ ಹೊಡೆದು ನಮ್ಮ ತಂಗಿ ಊರ ಕಡೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಗೋಧಿಗೆ ಸ್ಪ್ರಿಂಕ್ಲಿಂಗ್ ಮೆಥಡ್ನಾಗ ನೀರು ಬಿಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ನೋಡಿರಿ. ಆ್ಯಕ್ಚುಲಿ ಮೊಬೈಲ್ನಾಗ ಕಾಣಿಸ್ತದೇನಿಲ್ಲ, ಗೊತ್ತಾಗ್ತಾ ಇಲ್ಲ ನನಗೆ. ಫಸ್ಟು ಬರೀಕ ನೀರು ಬಿಡ್ಲತ್ತವ ಅಂದ್ರೆ ಎಷ್ಟು ಝರೂರತ್ ಅದ ಅಷ್ಟೇ ನೀರು ಹೋಗ್ತಾ. ಅನ್ನೆಸರಿ ವಾಟ್ರ್ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ಇದನ್ನು ಕುಸ್ಬಿ ನೋಡ್ರಿ, ಮುಂದೆ ಹೋಗಿ ನಾನು ನಿಮ್ಮ ಸಮೀಪದಿಂದ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ ಗ್ರೀನರಿ. ಆ್ಯಂಡ್ ಹಮೇಶ ಗ್ರೀನ್ರಿನೇ ತೋರಿಸಿರಲ್ಲ, ನಾನು ಕಾಣಿಸ್ಬೇಕಲ್ಲ ಅಂತ ಒಂದು ಕ್ಲಿಪ್ ಜಸ್ಟ್ ನಾನು ತೆಕ್ಕೊಂಡೀನಿ. ಆ್ಯಂಡ್ ತೊಗರಿ ನೋಡ್ರಿ, ನಮ್ಮ ಕಡೆ ಇನ್ನೂ ತೊಗರಿ ಕೈ ಅನ್ನೋದೇ ಕಾಣಿಸ್ತಾ ಇಲ್ಲ, ಅಪರೂಪಕ್ಕೆ ಕಾಣಿಸುತ್ತೋ. ಬಟ್ ಇಲ್ಲಿ ತೊಗರಿ ರಾಸಿನೂ ಆಗ್ಯದ, ಎಷ್ಟು ಮಸ್ತಾಗಿ ಒಣಗ್ಯಾವ ನೋಡ್ರಿ. ಆ್ಯಂಡ್ ಜೋಳ. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ ಜೋಳದ ಹೊಲ್ದಾಗ ಇಲ್ಲೆಲ್ಲಿ ಜೋಳ ಹತ್ತೀವಿ ನೋಡ್ರಿ. ಹಕ್ಕಿ ಒಂದೊಂದು ಜೋಳದ ಹೊಲ್ದಾಗ 1000 ಹಕ್ಕಿ ಕಾಣಿಸುತ್ತಾ. ಪೂರ ಹೊಲ್ದಾಗಿನ ಜೋಳ ಫಿನಿಶ್. ಒಂದು ಬಾರ್ ಹಕ್ಕಿ ಫುಲ್ ಫ್ಯಾಮ್ಲಿ ಬಂತು ಅಂದ್ರೆ ಎಲ್ಲರೂ ಹೊಟ್ಟೆ ತುಂಬಿಸ್ಕೊಂಡು ಹೋಗ್ತಾರೆ. ಆ್ಯಂಡ್ ತಂಗಿ ಮನೆ ಅಂದೇವಲ್ಲ, ತಂಗಿ ಮನೆಗೆ ಹೋಗಿ ಎಲ್ಲರಿಗ ಭೇಟಿ ಮಾಡಿ ಮಾತಾಡಿ ಚಹಾ ಊಟ ಎಲ್ಲ ಮಾಡ್ಕೊಂಡು ಸೂಪರ್ ಟೇಸ್ಟಿಯಾಗಿ ಸೋಯಾಬೀನ್ ಪಲ್ಯ ಮಾಡಿದ್ರಳು. ಯಾಕಂದ್ರೆ ವೈಷ್ಣವಿ ಫೇವ್ರೇಟ್ ಅಂಥೇಳಿ. ಸೊ ಅದು ಊಟ ಮಾಡ್ಕೊಂಡು ಹೊಲಕ್ಕೆ ಬಂದ್ವಿ. ಈಗ ನಮ್ಮ ತಂಗಿಯವ್ರ ಹೊಲ್ದಾಗ ಇದ್ದೀವಿ ನಾವು. ಫಿಗ್ ಅಂತೀವಲ್ಲ, FIG ತಿನ್ನೋ ಪಿಗ್ಗಲ್ಲ, ಫಿಗ್. ಸೊ ಅಂಜೀರ್ಕಾಯಿ ಇರ್ತಾವೆ ನೋಡ್ರಿ, ರಕ್ತ ಮೈಯಾಗ ಚಲೋ ಬರ್ತದೆ ಅಂಥೇಳಿ ತಿಂತಾರೆ ನೋಡ್ರಿ, ಅದ್ರ ಗಿಡ. ಬಟ್ ಅದ್ರಾಗ ಭೀ ದೇಸಿ ಮತ್ತು ಹೈಬ್ರಿಡ್ ಇರ್ತಾವೆ ಅನ್ನೋದು ಗೊತ್ತಿಲ್ಲ. ಸೇಮ್ ಅದೇ ಅದ ನೋಡ್ರಿ. ನಿಮ್ಮನ್ನೂ ಹಾಗೆ ಅನ್ಸುತ್ತದೇನಿಲ್ಲ ಹೇಳ್ರಿ. ಸೇಮ್ ಅದೇ ಫೀಲಿಂಗ್ ಅನ್ಸುತ್ತದೆ ನನಗೆ. ನಮ್ಮ ಕಡೆ ಕುಬ್ಸೋ ಟೈಮ್ನಾಗ ಅಂದ್ರೆ ಬೇಬಿ ಶವರ್ ಅಂತಾರೆ ನೋಡ್ರಿ, ಆ ಟೈಮ್ನಾಗ ರೌಂಡದು ಇರ್ತಾವೆ ಅತ್ತೆಕಾಯಿ, ಅವು ಹಾಕ್ತಾರೆ. ಬಟ್ ಇದು ಬೇರೆ ಥರ ಅದ. ಬಟ್ ಇದನ್ನು ತಿಲ್ಲಕ್ಕಾಗಲ್ಲ ಅಂತ, ಯಾಕಂದ್ರೆ ಇದ್ರಾಗ ಭಾಳಷ್ಟು ಹುಳ ಇರ್ತಾವಂತ. ಆ್ಯಂಡ್ ಭಾಳ ಚಲೋ ಅನ್ನಿಸ್ತು. ಕಡ್ಲೆಫಳ್ಳಿ ನೋಡಿ, ಯಾಕಂದ್ರೆ ಇನ್ನೂ ಈ ವರ್ಷ ಕಡ್ಲೆಫಳ್ಳಿ ತಿಲ್ಲಕ್ಕೆ ಸಿಕ್ಕಿಲ್ಲ. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಅನ್ಸುತ್ತವಲ್ಲ. ಕಡ್ಲೆಫಳ್ಳಿ ಅದ. ಮತ್ತೇನಂತರ ಅಗಸಿ. ಇವಾಗ ನೀವು ಏನು ನೋಡ್ಲತ್ತೀರಿ ನೋಡ್ರಿ, ಇದು ಅಗಸಿ. ನಮ್ಮ ತಂಗಿಯವ್ರ ಹೊಲ್ದಾಗ ಎಲ್ಲನೇ ನಾವು ನೋಡ್ರಿ, ಅಗಸಿ ಅದ, ಮತ್ತೇನಂತರ ಚಣಿಗಿ ಅದ, ಕಡ್ಡಿ ಅದ, ತೊಗರಿ ಅದ, ಆ್ಯಂಡ್ ಬಟಾಣಿ ಅವ, ಹುಣ್ಸಿನ್ಕಾಯಿ ಗಿಡ ಅದ, ಪ್ರತಿಯೊಂದು ಅದ ನೋಡ್ರಿ ಎಷ್ಟು ಚೆನ್ನಾಗಿ. ಆ್ಯಂಡ್ ಸಾಸಿ ನೋಡ್ರಿ, ಹೊಲ ತುಂಬ ಸಾಸಿ ಅಂತೂ ಸೂಪರ್ ಹಾಕ್ಯಾವ. ನಾ ಅದೇ ತಂಗಿಗೆ ನನ್ನ ಕಡೆಯಿಂದ ಒಂದು 4-5 ಕಿಲೋ ಸಾಸಿ ಆ್ಯಂಡ್ ಒಂದು 4-5 ಕಿಲೋ ಅಗಸಿ ಅಂತ. ಯಾಕಂದ್ರೆ ನಾವು ಅಗಸಿ ಜಾಸ್ತಿ ಯೂಸ್ ಮಾಡ್ತೀವಿ. ಬಟ್ ನಮ್ಮ ಕಡೆ ಬೆಳೆಯಲ್ಲ ಕಾರಳ್ಳು ಅಗಸಿ, ನಮ್ಮ ಕಡೆ ಬೆಳೆಯಲ್ಲ. ತಂಗಿಯವ್ರ ಕಡೆ ಕಾರಳ್ಳು ಅಗಸಿ ಎಲ್ಲನೇ ಕಾಣಿಸುತ್ತವೆ. ಸೊ ನಾ ಅದೇ ಅಂದ, ನಂಗೆ ಕಾರಳ ಒಂದು ಸ್ವಲ್ಪ, ಅಗಸಿ ಒಂದು ಸ್ವಲ್ಪ, ನಾಟ್ ಫ್ರೀ ಆಫ್ ಕಾಸ್ಟ್. ಯಾಕಂದ್ರೆ ಅವ್ರನ್ನೂ ಅವ್ರ ಕಡೆ ಹೊಲ ಇಲ್ಲ, ಅವ್ರು ಪಾಲ್ಕರಿಗೆ ಕೊಟ್ಟಾರಲ್ಲ. ಸೊ ಅವ್ರು ಅದನ್ನು ಪರ್ಚೇಸ್ ಮಾಡಬೇಕು. ಸೊ ಇಟ್ಸ್ ಲೈಕ್ ಎ ಗುಡ್ ಮೆಮರಿ ಅಂತ. ನೋಡೋರಿ ವಾಟ್ ವಿಲ್ ಹ್ಯಾಪನ್. ಬಟ್ ಫೆಲ್ಟ್ ವೆರಿ ಗುಡ್ ಟು ಸಿ ಆಲ್ ದೋಸ್ ಥಿಂಗ್ಸ್. ಸೂಪರಾಗಿ ಅನ್ನಿಸ್ತಾ ಇದೆ ನೋಡ್ಲಿಕ್ಕೆ.
ಪಂಜಾಬ್ಗೇನು ಹೋಗ್ಲಕ್ಕೆ ಹತ್ತಲ್ಲ ಸರ್ಸೋಕ ಸಾಗ್ ತರ್ಲಕ್ಕ. ಬಟ್ ನಮ್ಮ ಕಡೆ ಒಟ್ಟು ಯಾರು ಸರ್ಸೋಕ ಸಾಗ್ ಉಣಲ್ಲ. ನಾನು ಸ್ಪೆಷಲಿ ಹೇಳ್ಬೇಕಾದ್ರೆ ಡೈಟ್ನಾಗ ಸರ್ಸೋಕ ತೇಲ್ ಜಾಸ್ತಿ ಅಂದ್ರೆ ಸಾಸಿ ಎಣ್ಣೆ ಭಾಳ ಬೆನಿಫಿಟ್ ಮಾಡ್ತದೋ ಅಂಥೇಳಿ ಪತಾಂಜಲಿದು ಒಂದು 2 ಬಾರ್ ಪರ್ಚೇಸ್ ಮಾಡೀನಿ. ಬಟ್ ಉಳ್ಳಕ್ಕಾಗಿಲ್ಲ ಫ್ರೆಂಡ್ಸ್, ಯಾಕಂದ್ರೆ ಭಾಳ ಸ್ಟ್ರಾಂಗ್ ಇರ್ತದೆ. ನಂಗೆ ಆ ಥರ ಅನ್ನಿಸ್ತು. ಉಪ್ಪಿನಕಾಯಿ ಯಾವ ಥರ ಇರ್ತದೆ ನೋಡಿರಿ, ಆ ಉಪ್ಪಿನಕಾಯಿ ಉಂಡಂಗೆ ಫೀಲಿಂಗ್ ಅದ. ಬಟ್ ಭಾಳ ಸ್ಟ್ರಾಂಗ್ ಹೆಂಗೆ ಅಂತ ಘಾಟ್ ಬರ್ತದೆ ನೋಡ್ರಿ, ಆ ಥರ ಅನ್ನಿಸ್ತು ನನಗೆ. ಆ್ಯಂಡ್ ಅಲ್ಲೇ ಕುಂತು ನಾನು ತಂಗಿ ಇಬ್ಬರು ಅವ್ರ ಹೊಲ್ದಾಗ ಬಟಾಣಿ ಅವ, ಅದಕ್ಕೆ ಬಟಾಣಿ ಕಡ್ಕೊಳತ್ತೀವಿ. ಬಟ್ ನನಗೆ ಅವಾಗ ಗೊತ್ತಾಗಿಲ್ಕಿ ನಮ್ಮ ಸಲ ಕಡಿಲತ್ತೀವಿ ಅನ್ನೋದು. ಯಾಕಂದ್ರೆ ನಮ್ಮ ಹೊಲ್ದಾಗೂ ಬಟಾಣಿ ಅವ. ನನಗೆ ಅನ್ನಿಸ್ತು ವಾಟ್ಸಪ್ಪ ಕಡಿತೀವಿ ಅಂತ ಎಲ್ಲರೂ ಕಡ್ದೆವು. ಬಟ್ ಹುಳ ಏಸವ ನೋಡ್ರಿ, ಭಾಳ ಸಿಗ್ಲತ್ತವ. ಬಟ್ ಎಂಡಿಂಗ್ ಬಂದ. ಈಗ ಸದ್ಯಕ್ಕೆ ಹೇಳ್ಬೇಕಾದ್ರೆ ಅವ್ರ ಬಳಿ ಎಂಡಿಂಗ್ ಬಂದ ಎಲ್ಲ ಗಿಡ ಎಲ್ಲ ಒಣಗ್ಲಕ್ಕೆ ಬಂದವ. ಕೆಲವೊಂದು ಕಡೆ ನೀರು ಬಿಟ್ಟು ಬೆಳೆಸ್ರತ್ತಿನ ಕಡೆ, ಇನ್ನೊಂದು ಕಡೆ ಹಚ್ಚಿಗದ. ಸೊ ಬಟಾಣಿ ಸೂಪರ್ ಫ್ರೆಂಡ್ಸ್. ಇವಾಗ ನಾನು ಅದೇ ರಾ ವಾಯ್ಸ್ ಹಾಗೆ ಇಕ್ಲತ್ತೀನಿ, ಏನೋ ವಾಯ್ಸ್ ಓವರ್ ಕೊಡ್ತಾ ಇಲ್ಲ. ನೀವು ಆ ವೈಬ್ಸ್ ಎಂಜಾಯ್ ಮಾಡ್ರಿ ಫ್ರೆಂಡ್ಸ್. ಬರೀ ಫ್ರೆಂಡ್ಸ್, ನಮ್ಮ ತಂಗಿ ಹೊಲ್ದಾಗಿಂದು ಕಡ್ಡಿ ಕಾಯ್ತಿಲ್ಲ ರೀ, ಫ್ರೆಶ್ ಕಡ್ಡಿ. ಎಷ್ಟು ಜನರಿಗೆ ತಿನ್ಬೇಕು ಅನ್ನಿಸ್ತದೆ ಹೇಳ್ರಿ. ಕೆಲವೊಬ್ಬರು ಅಸಿಡಿಟಿ ಅಂತ ತಿನ್ಲಕ್ಕೆ ಹೋಗಲ್ಲ. ಬಟ್ ದಿಸ್ ಬರ್ರಿ ಫ್ರೆಂಡ್ಸ್, ನಾನು ಸಣ್ಣ ಕುಸ್ಬಿ ಹೊಲ್ದಾಗ ತಿರ್ಗ ಫೀಲಿಂಗ್ ತಗೋರಿ, ಆ ವೈಬ್ಸ್ ತಗೋರಿ. ನೋಡ್ರಿ ಹಕ್ಕಿಗಳು. ಬಿಸಿಲಂತೂ ಬಾಪ್ರೆ ಬಾಪಿ 2-3 ದಿನ ಬಿಸಿಲು ಇದ್ದಿಲ್ಲ. ಈಗ ಮತ್ತು ಬಿಸಿಲು ಅಂದ್ರೆ ಬಿಸಿಲು ಹತ್ತದ ನಿಮಗೆಲ್ಲರಿಗೆ. ಇಲ್ಲಿ ನಮ್ಮ ತಂಗಿ ಹೇಳತ್ತ ಉಗಡ್ಡಿ ಮತ್ತು ಬೆಳಗಡ್ಡಿ ಗಿಡಗಳವ ಅಂತ, ಏನೇನೋ ಗಿಡಗಳವ ಅಂತ ಅಂದ್ರೆ ಹೊಲ್ದಾಗ. ನಂಗೆ ಗಿಡ ಅಂದ್ರೆ ಆಟೆ ಬಿದ್ದಿದಲ್ಲ. ಹಕ್ಕಿಗಳು ಎಷ್ಟು ಚಲೋ ಕುಂತೇವೆ ನೋಡ್ರಿದ್ದು ವೈರ್ ಮೇಲೆ. ಅವು ತೋರ್ಸಕ್ಕೆ ನೋಡ್ದವು. ಎತ್ತುಗಳು ಭಾಳ ದಿನ ಐತೆ ಎತ್ತುಗಳು ನೋಡಿ. ಯಾಕಂದ್ರೆ ಈಗ ಟ್ರೆಡಿಷ್ನಲ್ ಫಾರ್ಮೆಟ್ನಾಗ ನಾವೆಲ್ಲರೂ ಹಳೆವೆಲ್ಲ ಮರ್ತು ಬಿಡ್ಲತ್ತೀವಿ. ಟ್ರ್ಯಾಕ್ಟರ್ ಅವೇ ನೋಡ್ಲತ್ತೀವಲ್ಲ. ನೋಡ್ರಿ ಎತ್ತಿಂದಿಂದ ಯೂಸ್ ಹೆಂಗೆ ಮಾಡ್ಕೋತೀರಿ ಹಿಂದಕ್ಕೆಲ್ಲ. स्वीट कौन आता है? मैं कितनी है? मक्का भुट्टा बोले तो ये बैलों के लिए चारा. ದನಗಳಿದ್ದರೆ ಹೀಗೆಲ್ಲ ಹಚ್ತಾರೆ, ದನಗಳ ಸಲುವಾಗಿ ತಿಲ್ಲಕಂತೇಳಿ. ये काशी बार के क्या झाड़ है क्या? नहीं होता, कुछ तो वेस्ट है. ಬಾಗಡ್ಡಿದು ಫಾರ್ಮಿಂಗ್ ಮಾಡ್ಯಾರ ನೋಡ್ರಿ. ಬಾಗಡ್ಡಿ ಅವೆಲ್ಲ. वही वहाँ पे एक जगह में दिख रहा है. नहीं, पानी छोड़े सो खराब होता फिर क्यों? ತೊಗರಿ ಎಲ್ಲ ಇವ್ರ ಕಡೆ ಎಲ್ಲ ಒಣಗ್ಯಾವ, ರಾಸಿನೂ ಆಗ್ಯಾವ ಕೆಲವೊಬ್ಬರ್ದು. ನಂಬಲ್ಲಿ ಇನ್ನೂ ತೊಗರಿಗೆ ಏನೂ ಆಗಿಲ್ಲ, ಯಾಕಂದ್ರೆ ನಂಬಲ್ಲಿ ಮಳೆ ಜಾಸ್ತಿ ಇತ್ತಲ್ಲ. ಸೊ ಅದ್ರ ಸಲುವಾಗಿ ನಂಬಲ್ಲಿ ಮಳೆಗೆ ಹಾಗೆ ಉಳ್ದದು. ಇವ್ರದ್ದೆಲ್ಲ ಚಲೋ ಕಮ್ಮಗೆ ಒಣಗ್ಯಾವ. ಈಗ ರಾಸಿ ಇರುತ್ತೆ. ಮೆಂತಿ ಪಲ್ಯಕ್ಕರಿ, ಉಳ್ಳಾಗಡ್ಡಿ ನೀರಿದ್ದರೆ ಹಿಂಗೆ ಯೂಸ್ ಮಾಡ್ಕೋಬೋದು ನಾವು, ಬೆಸ್ಟ್ ಸೋರ್ಸ್ ಆಗಿ. ಕೊತ್ತಂಬರಿ ಹಚ್ಚಾರ, ಬೆಳಗಡ್ಡಿ ಅದ, ಬೀಜ ಸಲುವಾಗಿ ಇಟ್ಟಾರ ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿನೂ. ಕೊತ್ತಂಬರಿ ಬೀಜ ನೋಡಿಲ್ಲ ಅಂದ್ರೆ ನೋಡ್ರಿ ಎಷ್ಟು ಚೆನ್ನಾಗಿ, ಎಷ್ಟು ಕ್ಯೂಟಾಗಿ ವೈಟ್ ಆ್ಯಂಡ್ ಪರ್ಪಲ್ನಾಗ ಇರ್ತಾವೆ. ಬೀಜ ಅಲ್ಲ ಫ್ರೆಂಡ್ಸ್, ಹೂವು. ಕೊತ್ತಂಬರಿ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿ. ಅಭಿ ನಾನು ನಿಕಾಲಕ್ಕೆ ಉಂಕಿ ಪ್ಯಾಸ್ ಓಕೆ ಸಾಲಕ್ಕೆ ಸಲ ಹಿಂಗೆ ಹೊಲ ಇತ್ತು ಅಂದ್ರೆ ಮನೆ ಪೂರ್ತಕ್ಕೆ ನಮ್ಮ ಪೂರ್ತಕ್ಕೆ ಎಲ್ಲ ಬೆಳೆಸ್ಕೋಬೋದು ನೋಡ್ರಿ. ಕೊತ್ತಂಬರಿ ಅದ, ಮತ್ತು ನಂತರ ಮೆಥಿ ನೋಡಿದೆವು, ಉಳ್ಳಾಗಡ್ಡಿ ನೋಡಿದೆವು, ಬೆಳಗಡ್ಡಿ ಅದ, ಟಮಟ ಅವ ಎಲ್ಲನೇ. ಆ್ಯಂಡ್ ಅದೊಟ್ಟು ನಾವು ನಮ್ಮ ಕೈಲ ಯಾವುದು ಬೆಳೆ ಆಯ್ತದು ಹೊಲ್ದಾಗ ನೋಡ್ರಿಕರೆ ಈಟ್ ಪಾಟ್ ಹೂವನೂ ಹಚ್ಚಾರ. ಕಮರ್ಷಿಯಲ್ನೂ ಆಯಿತು
ಮಾರಾಟನೂ ಆಯ್ತದ, ದುಡ್ಡು ಹಮೇಶ ಬರ್ತಾ ಇರ್ತಾವೆ. ಹಾಂ ಏನದ ಕಾಯ್ ಗೋಧಿ ಹೊಲದಾಗ ನಡು ಹೂವು ಹಚ್ಚಾರ ಮಸ್ತಾಗಿ. ಕಾರಳಕ ಹೂವು ಬೋಲ್ತೆ, ಕಾರಳಕ ಹೂವು ಕಾರಳ ಹೂವು ಫ್ರೆಂಡ್ಸು. ಮಾಡಿ ಕೆಲಸ ಮಾಡ್ರಿ, ಸುಮ್ಮನೆ ನೋಡ್ಲ ಅಕ್ಕ ಬಂದಿವಿ ತೋರ್ಸ್ಲಕ್ ಬಂದಿದ್ದ. ಚಲ ಜೇನಿಂದ ನೋಡೋಣ. ಕಾರಳ ಹೂವು ತಕ್ಕೊಳತ್ತಿದ್ದಾರೆ. ಬೆಳಗಡ್ಡಿ ಅವೆಲ್ಲ ಕೆತ್ತಿ ಹಿಂಗೆ ಹಚ್ಕೋತ ನೀವೇನ್ ತರ ಮಾರ್ಕೆಟ್ ಬಿ ಹೋಗ್ಲಕತ್ತಲ್ಲ. ತರಕಾರಿ ತರ್ಲಕ್ಕ ಆಗಲ್ಲ, ಬ್ಯಾಸರ್ಕಿ ಬರೋ ತನಕ ಮೆಂತ್ಯ ಪಲ್ಯ ಉಣ್ಬೇಕು, ಉಳ್ಳಾಗಡ್ಡಿ ಖಾರ ಕುಟ್ಕೋಬೇಕು, ಇವೇ ಮಾಡ್ರೆ ಆಯ್ತು. ಜೇನಿನ ನೋಡ ಎಷ್ಟಿರ್ಲತ್ತಾವ ನೋಡ್ರಿ. ಈ ಬೀಜ ಆಯ್ತು. ಯಾವ್ರಿ ಇದು ಈಡ್ ದೊಡ್ಡದು ಉಳ್ಳಾಗಡ್ಡಿ ಇಲ್ಲತ್ತಿದೆ ಇದಕ್ಕೆ. ಹಬ್ಬದಾಗ ಹಚ್ಚಿದ ನೋಡ್ರಿ ಇದು ಬೆಳಗಡಿ. ಬಾರ ಜಲ್ದಿ ಬಂದಿ ಹಂಗಾದ್ರ. ಈಗ ಮಸಿ 3 ತಿಂಗಳು ಆಯ್ತು ನೋಡ್ರಿ ಇದು. ಅದಕ್ಕೆ ನೀರ್ ಹಾಕೋತಿರ್ಬೇಕು ಇದಕ್ಕೆ ಬಿ. ಇದಕ್ಕೆ ಬಿ 4 ದಿನಕ್ಕೆ 4 ದಿನಕ್ಕೆ 5-6 ದಿನಕ್ಕೆ ನೀರು ಕುಡಬೇಕಾಯ್ತು. ಹೂವ ಬಿ ಅದು ಕಂಪಲ್ಸರಿ ನೀರ್ನ. ಈಗ ಇದಕ್ಕೆ ಇವತ್ತು ಕಡ್ದಾರ ಹೂವ, ಈಗ ಮತ್ತೀಗ ಪೂಜೆ ದಿನ ಹಾಕಲ್ ಮತ್ತೆ ಕಡಿಬೇಕಾದ ಹೂವ ಬರ್ತಾವ. ಬರ್ತಾವಲಕ್ಕೆ ಬಂದ ಈಗ ಬಿ ಧಮ್ಧಮ ಧಮ್ಧಮನ್ ಹತ್ರ ಕಡ್ದ್ರಿ ಹೂವ. ಈಗ 50 ಕಿಲೋ ಹೂವ ಕಡ್ದಾರ ಈಗ. ಇದು ಬೆಳಗಡ್ಡಿ ವಾಸನ ಘಮಕ್ಕಿ ಹೊಂಟದ್ ನೋಡ್ರಿ. ನಾ ಉಳ್ಳಾಗಡ್ಡಿನೇ ಈಗ ಅದೇ ಅನ್ಕೋತಾಗಿದ್ದು, ಉಳ್ಳಾಗಡ್ಡಿನೇ ಇದ್ದಿರ್ಬೇಕು ಇಟ್ಟು ಅಂತ. ಈಗ ಇದನ್ನ ಬೀಜ ಕಡೆಯಿಂದ ಹಚ್ಲತ್ತೀರಿ ನಾ ಬೆಳಗಡ್ಡಿ ಕಡೆ ಉಳ್ಳಕ್ಕೆ ಚಲೋನೇ. ಅವ್ರ ತಂಟ ಮಾತುಕತೆ ಆಗಿಂದ ಬಾದ. ಆ್ಯಕ್ಚುಲಿ ನಾನು ಬೆಳಗಡ್ಡಿದು ಬೆಳೆ ಇದ್ದಲ್ಲಿ ನಾನು ಉಳ್ಳಾಗಡ್ಡಿ ಅಂದ್ಕೊಂಡೀನಿ. ಅವ್ರು ಅದು ಏನು ಅಂತ ಹೇಳಿದವರು. ಆ್ಯಂಡ್ ನೆಕ್ಸ್ಟ್ ವಾಪಸ್ ಬರೋತಿನಾಗ ಅವ್ರ ಊರಾಗ ಸಪ್ತಾ ಇತ್ತು, ತಂಗಿ ಅವ್ರ ಊರಾಗ. ಸೊ ಅಲ್ಲಿ ಸಪ್ತಾ ನಡೆದಿತ್ತು. ಒಂದು ಸ್ವಲ್ಪ ನಿಂತು ಒಂದು 5 ಮಿನಿಟ್ಸ್ ಹಂಗೆ ಕೇಳ್ದೆ. ಆ್ಯಂಡ್ ಎದುರುಗಡೆ ಒಬ್ಬರು ಮುತ್ಯ ಕುಂತಿದ್ರು. ಏಜ್ ಜಾಸ್ತಿ ಅದ, ಬಟ್ ನೋಡ್ರಿ ಅವ್ರ ಕೆಲಸ ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಅದು ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಆನ್ ಸ್ಪಾಟ್ ಅದೇ ಪ್ಲೇಸಲ್ಲಿ ಮಕ್ಕಳು ಕಾಯಿನ್ಸ್ ಸಿಕ್ಕಾಸಂಟ ಆಡ್ತೀರಿ ನೋಡ್ರಿ. ಹಿಂದಕ್ಕೆ ಕಾಯಿನ್ಸ್ ಎಲ್ಲ ಇಟ್ಟು ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಲೆ ನಿಂತು ಅಲ್ಲಿ ಹೊಡೆಯೋದು. ಎಷ್ಟು ಕಾಯಿನ್ಸಿಗೆ ಹೊಡೆದ್ರು ಅಷ್ಟು ರೊಕ್ಕ ಅವ್ರಿಗೆ ಏನೋ ಅಂತೇನೋ ಹಿಂಗೆ ಗೇಮ್ ಏನೋ ಇದೆ ಫ್ರೆಂಡ್ಸ್. ನಿಮಗೆ ಗೊತ್ತಾದ್ರೆ ಹೇಳ್ರಿ. 90ಸ್ನಾಗ ಆಡೋ ಮಕ್ಕಳಿಗೆ ಗೊತ್ತಿರ್ತದೆ ನೋಡ್ರಿ. ನಾ ಹೇಳ್ತಾ ಇದ್ದೀನಲ್ಲ, ಈ ತಾತನೇ. ಅವ್ರ ಏಜ್ ನೋಡ್ರಿ, ಬಟ್ ಎಷ್ಟು ಡೆಡಿಕೇಶನ್ದಿಂದ ವರ್ಕ್ ಮಾಡ್ತಾಯಿದ್ರೆ. ಆಲ್ ಥ್ಯಾಂಕ್ಸ್ ಟು ಮೊಬೈಲ್ ಅನ್ನಿಸ್ತದೆ. ಆವಾಗಿನ ಟೈಮ್ನಾಗ ಟೆಕ್ನಾಲಜಿ ಕಮ್ಮಿ ಇತ್ತು, ಬಟ್ ಅವ್ರು ವರ್ಕ್ ಜಾಸ್ತಿ ಮಾಡ್ತಾಯಿದ್ರು. ಅದು ಭಾಳ ಚೆನ್ನಾಗಿ ಅನ್ನಿಸ್ತದೆ ನೋಡಿ. ಆ್ಯಂಡ್ ನೋಡ್ರಿ, ನಾವು ಮನೆಯಿಂದ ನಿಯರ್ ಅಬೌಟ್ 11:30 ಏನಾರ ಬಿಟ್ಟಿದ್ದೆವು. ಆ್ಯಂಡ್ ಹೋಗೋತಿನ ನೋಡ್ರಿ ಸೂರ್ಯ ಭಗವಾನು ಸಾಕೀಗ ನಂದು ಮನೆಗೆ ಹೋಗೋ ಟೈಮ್ ಆಗ್ಯದ ಅನ್ನೋ ಥರ ಅನ್ನಿಸ್ತಾ ಇದೆ. ನಾನು ಟೈಮ್ ಆಗ್ಯದ, ಮಕ್ಕಳು ಬರ್ತಾರೆ, ಜಲ್ದಿ ಹೋಗಬೇಕು. ಆ್ಯಕ್ಚುಲಿ ವೈಷ್ಣವಿಗೆ ಗೊತ್ತಿದ್ದಿಲ್ಲಲ್ಲ, ಹೇಳಬಾರ್ದು ಅಕ್ಕಿ ಅಂದ್ಕೊಂಡೆವು. ಬಟ್ ನಮ್ಮ ತಂಗಿ ಮತ್ತು ಸೋಯಾಬೀನ್ ಪಲ್ಯ ಕೊಟ್ಟಿದ್ದಳು, ವೈಷ್ಣವಿ ಫೇವ್ರೇಟ್ ಅಂತ. ಸೊ ಈ ತಾತಾಗ ನೋಡ್ರಿ ಏಜ್ ಜನ ಹಿಂಗೆ ಮುಡಸಿ ಕಟ್ಟಿಕೊಂಡಿಂದ ಜನರಿಗೆ ನೋಡಿರಿ ಅಥವಾ ನಿಮ್ಮ ಫ್ಯಾಮ್ಲಿಯಲ್ಲಿ ಅದಾರ ಹೇಳ್ರಿ. ನನಗೆ ನಮ್ಮದು ಪಪ್ಪ ಅಂದ್ರೆ ನಮ್ಮ ಅಜ್ಜ ಆ ಥರ ಕಟ್ಕೋತಿದ್ರು. ಅದು ನನಗೆ ನೆನಪಾಯಿತು ಅವ್ರಿಗೆ ನೋಡಿದ ತಕ್ಷಣ. ಗಮನಿಸಿ ಅವ್ರಿಗೆ ನೋಡಿ ನಂಗೆ ಫೀಲ್ ಇತ್ತು. ಆ್ಯಕ್ಚುಲಿ ಐ ವಾಸ್ ವೆರಿ ಯಂಗ್. ಆ ಏಜಲ್ಲಿ ಅವ್ರು ಟ್ರೀಟ್ಮೆಂಟ್ ಹಾರ್ಡ್ಲಿ ಒಂದು 5-6 ಇಯರ್ಸ್ ಇದ್ದೀನೇನೋ ಅಷ್ಟೇ ಇತ್ತು. ಬಟ್ ನೋಡಿದ ನೆನಪು, ಯಾಕಂದರೆ ಫೋಟೋಸ್ ನೋಡ್ತೀನಲ್ಲ, ಸೊ ಅದ್ರ ಸಲುವಾಗಿ ನೋಡಿ ನಂಗೆ ಅನ್ನಿಸ್ತು.
ಆ್ಯಂಡ್ ಹಾಗೆ ಮಾತಾಡ್ಕೋತ ಬರೋಸ್ ತನಕ ಚಳಿ ಜಾಸ್ತಿ ಇಲ್ಲ ಅಂತ ನಾ ಸ್ವೆಟರ್ ಏನೋ ಒಯ್ದಿದ್ದಿಲ್ಲ. ಬಟ್ ಒಂದು ಸ್ವಲ್ಪ ಅನ್ನಿಸ್ತಾ ಇತ್ತು ಚಳಿ. ಆ್ಯಂಡ್ ಅನ್ಬೇರಬಲ್ ಚಳಿ ಅಂತೂ ಇದ್ದಿಲ್ಲ, ಬಟ್ ಓಕೆ. ಆ್ಯಂಡ್ ಲಾರೀಸ್ ಆಫ್ ಶುಗರ್ ಕೇನ್ ನೋಡ್ರಿ ಹೆಂಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರಲ್ಲ. ಸೊ ಕಂಟಿನ್ಯೂಸ್ ಶುಗರ್ ಪ್ರೊಡ್ಯೂಸ್ ಆಗ್ತಾನೇ ಇರ್ತಿಲ್ಲಿ. ಆ್ಯಂಡ್ ಶುಗರ್ ಫ್ಯಾಕ್ಟ್ರಿ ತನಕ ತೋರಿಸಿಲ್ಲ, ಹೋಗ್ತೀನಾಗೂ ಸೇಮ್ ಅದೇ ಪ್ಲೇಸ್ ಮೇಲೆ ಹಾಗೆ ಹೋಗ್ತಾ ಇದ್ದೀನಿ. ಸೊ ಸೇಮ್ ತೋರಿಸ್ತಾ ಇದ್ದೀನಿ. ಬಟ್ ಹ್ಯಾಟ್ಸ್ ಆಫ್ ಟು ಆಲ್ ದೋಸ್ ಹೂ ಫಾರ್ಮಸಿ ಹೇಳಬೇಕಾದ್ರೆ ಲಿಟ್ರಲಿ. ಯಾಕಂದ್ರೆ ಅವರು ವಜ್ಜಿ ಕಮ್ಮಿ ಆಗ್ತದೆ, ಅದು ಆಗ್ತದೆ ಇದು ಆಗ್ತದೆ ಅಂತ ಏನೂ ಇಲ್ಲ. ಆ್ಯಕ್ಚುಲಿ ಹಂಗೆ ಕಟ್ ಮಾಡಿದ ನಂತರ ವೇಟ್ ಕಡಿಮೆ ಆಯಿತು ಶುಗರ್ ಕೇನ್ದು. ಆ್ಯಂಡ್ ಅದು ಏನು ನಿಮ್ಗೆ ಒಳ್ಳೆ ವೇಸ್ಟ್ ಎಷ್ಟು ಜನ ಶುಗರ್ ಕೇನ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಫ್ರೆಂಡ್ಸ್, ಅವ್ರಿಗೆ ಅನುಭವ ಇರ್ತದೆ. ಅದು ವೈಟ್ ಕಲರ್ದು ವೇಸ್ಟ್ ಇರ್ತದೆ ನೋಡಿರಿ, ಅದಕ್ಕೆ ಮಡ್ ಅಂತಾರೆ. ಈಟ್ ಸ್ಮೆಲ್ ಬರ್ತದೆ. ಅದು ಪೇಪರ್ ಇಂಡಸ್ಟ್ರಿಗೆ ಕಳಿಸ್ತಾರಂತ. ಸೊ ಅಲ್ಲಿ ಪೇಪರ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ ಅಂದರೆ ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ಪೇಪರ್ ಇಂಡಸ್ಟ್ರಿಗೆ ಕಳಿಸ್ತಾರಂತ ನಂಗೆ ಗೊತ್ತು. ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ 6 ಆಗಿತ್ತು, 6:10 ಆಗಿತ್ತು ಮನೆಗೆ. ಕರೆಕ್ಟ್ 6:10 ಮನೆಗೆ ಬಂದೀವಿ. ಆ್ಯಂಡ್ ಬಂದ ತಕ್ಷಣ ನಮ್ಮ ಸ್ಟೂಡೆಂಟು ಕುಕ್ಕಮರ್ಷನ್ ಸೊ ಅಲ್ಲಿಗೆ ಹೋಗೀನಿ. ಆ್ಯಂಡ್ ಅವ್ರ ಮನೆಗೆ ನೋಡ್ರಿ ಇದು ಲೂಡೋ ಇಲ್ಲ ಇದಕ್ಕೆ ಏನಂತಿದ್ದೇವೆ ಎಕ್ಸಾಕ್ಟಾಗಿ ನೆನ್ಕೊಂಡಿಲ್ಲ. ಈ ಗೇಮ್ ಆಡ್ತಾಯಿದ್ವಿ ನಾವು 90s ಕಿಡ್ಸ್ ಒನ್ಸ್ ಅಗೇನ್. ಇದು ಈ ಗೇಮಿಗೆ ಏನಂತಿದ್ವಿ, ಬಾಕ್ಸ್ ಗೇಮ್ ಬರ್ತಿತ್ತು ನೋಡ್ರಿ. ಸೊ ನಿಮ್ಗೆ ಏನಾರು ನೆನಪಿದ್ರೆ ಅದು ಹೇಳ್ರಿ. ಆ್ಯಂಡ್ ಟ್ರೈಸೈಕಲ್ಸ್, ಇವಾಗ ನನ್ನ ಮಕ್ಕಳು ದೊಡ್ಡವರಾಗ್ಯಾರಲ್ಲ, ಸೊ ಟ್ರೈಸೈಕಲ್ಸ್ ನೋಡೋದು ಕಮ್ಮಿನೇ. ಆ್ಯಂಡ್ ನಮ್ಮ ಸ್ಟೂಡೆಂಟ್ ಅವ್ರ ಮನೆಗೆ ಹೋಗೀನಿ ಅಂತಂದಲ್ಲ, ಅವ್ರ ಮನೆಗೆ ಆಂಧ್ರದವ್ರವರು. ಸೊ ಅರಿಶಿಣ ಹಚ್ಕೋತಾರಲ್ಲ, ನನಗೂ ಇಷ್ಟ. ಸೊ ನಾನು ಪರವಾಗಿಲ್ಲ ಹಚ್ಚು ಅಂತಂದಿನಿ. ಅದು ಕಾಲೇಜ್ ಹಚ್ಚಿತ್ತಲ್ಲ, ಸಾರಿ ಪೆಟ್ಟಾಗಿತ್ತಲ್ಲ. ಸೊ ಅದು ನನ್ನ ಮಗಳು ಹಚ್ಚಿವು ಬ್ಯಾಂಡೇಜ್. ಸೊ ಲೆಟ್ ಇಟ್ ಬಿ ಅಂತ ಹಾಗೆ ಇಟ್ಬಿಟ್ಟೆ. ಆ್ಯಂಡ್ ಬಂದ ತಕ್ಷಣ ಗ್ರೀನ್ ಟೀ ಕುಡ್ದು, ಅಂದ್ರೆ ಕುಕ್ಕಮರ್ಷನ್ಗೆ ಹೋಗಿ ಬಂದ ತಕ್ಷಣ ಗ್ರೀನ್ ಟೀ ಕುಡ್ದು. ಆ್ಯಂಡ್ ತಂಗಿ ಬಟಾಣಿ ಕೊಟ್ಟಿಲ್ಲ, ಅವು ಫ್ರೈ ಮಾಡ್ಲತ್ತೀನಿ ನೋಡ್ರಿ. ತಂಗಿ ಕೊಟ್ಟಿರೋ ಅಂಥ ಪಲ್ಯ ಹೆಂಗಿದೆ ಹೇಳ್ರಿ. ನೋಡ್ಲಿಕ್ಕಂತೂ ಟೇಸ್ಟ್ ಅಂತೂ ಸೂಪರ್ ಫ್ರೆಂಡ್ಸ್. ವಿಡಿಯೋ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾಳೆಯಿಂದ ಎಕ್ಸಸೈಸ್ದು ಮಾಡ್ತೀನಿ, ಎಕ್ಸಸೈಸ್ ವಿಡಿಯೋನೂ ಹಾಕ್ತೀನಿ ಫ್ರೆಂಡ್ಸ್.